ಸಮಯದಲ್ಲಿ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಅಲ್ಲಿಗೆ ಬಂದು ಜಗತ್ರಕ್ಷಕನಾದ ಪರಶಿವ ಮೂರ್ತಿಗೆ ನಮಸ್ಕರಿಸಿ ಕುಳಿತುಕೊಳ್ಳಲು ಆಗ ಜಗದೀಶನ ಪಕ್ಕದಲ್ಲಿ ಕುಳಿತಿದ್ದ ಜಗನ್ಮಾತೆಯಾದ ಪಾರ್ವತಾ ದೇವಿಯು ಇದನ್ನು ನೋಡಿ, ಎಲೈ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯೇ, ಪರಶಿವನಿಗೆ ನಮಸ್ಕರಿಸಿ ನನಗೆ ನಮಸ್ಕರಿಸದೆ ಕುಳಿತುಕೊಳ್ಳಲು ಕಾರಣವೇನೆಂದು ಕೇಳಲು ಆಗ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಪುನಃ ಪಾರ್ವತಾ ದೇವಿಗೆ ನಮಸ್ಕರಿಸಿ ಕುಳಿತುಕೊಳ್ಳಲು ಇದರಿಂದ ಕೋಪಗೊಂಡ ಜಗನ್ಮಾತೆಯಾದ ಪಾರ್ವತಾ ದೇವಿಯು ಇವನಿಗೇನಾದರೊಂದು ಕಷ್ಟವನ್ನು ಕೊಡಬೇಕೆಂದು ಆಲೋಚಿಸಿ, ಎಲೈ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯೇ, ನನ್ನದೊಂದು ವಚನವಿರುವುದು, ಅದನ್ನು ನೀನು ಪಾಲಿಸುವೆಯಾ ಎಂದು ಕೇಳಲು ಆಗ ನಾರದನು ವಚನ ಬಿಟ್ಟನು. ಆಗ ನಮ್ಮ ಜಗನ್ಮಾತೆಯಾದ ಪಾರ್ವತಾ ದೇವಿಯು, ಎಲೈ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯೇ, ಹರ ಮುನಿದರು ಗುರು ಕಾಯುವನೆಂಬ ವಚನವನ್ನು ಭೂಲೋಕದಲ್ಲಿ ಸ್ಥಿರಪಡಿಸಿ ಬಾ ಎಂದು ಹೇಳಲು ಈ ಮಾತನ್ನು ಒಪ್ಪಿಕೊಂಡ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಕೂಡಲೇ ಭೂಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿದನು. ಭೂಲೋಕದಲ್ಲಿನ ಅಯೋಧ್ಯ ಪಟ್ಟಣಕ್ಕೆ ಬಂದನು. ಅಯೋಧ್ಯ ಪಟ್ಟಣದಲ್ಲಿ ಶ್ರೀರಾಮಚಂದ್ರನು ತನ್ನ ಸತಿಯಾದ ಸೀತಾದೇವಿಯನ್ನು ಮರಳಿ ಪಡೆದ ಸಂತೋಷಕ್ಕಾಗಿ ತನ್ನ ಭಕ್ತರಾದ ಕಪಿ ವೀರರಿಗೆ ಅವರು ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕಳಿಸುತ್ತಿದ್ದನು. ಶ್ರೀರಾಮಚಂದ್ರನ ಪರಮ ಭಕ್ತನಾದ ಮುದ್ದು ಮಾರುತಿಯು ತಾನು ಏನಾದರೊಂದು ಇಷ್ಟಾರ್ಥವನ್ನು ಪಡೆದುಕೊಂಡು ಬರಬೇಕೆಂದು ತನ್ನ ಗುರುವಾದ ಶ್ರೀರಾಮಚಂದ್ರನಲ್ಲಿಗೆ ಅವಸರಗೊಂಡು ಹೋಗುತ್ತಿರುವಾಗೆ ದಾರಿ ಮಧ್ಯದಲ್ಲಿ ಈ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಭೇಟಿಯಾಗಿ, ಎಲೈ ಮುದ್ದು ಮಾರುತಿಯೇ, ಇಷ್ಟೊಂದು ಅವಸರಗೊಂಡು ಹೋಗುತ್ತಿರಲು ಕಾರಣವೇನೆಂದು ಕೇಳಲು ಆವಾಗ ನಮ್ಮ ಮುದ್ದು ಮಾರುತಿಯು, ನನ್ನ ಗುರುವಾದ ಶ್ರೀರಾಮಚಂದ್ರನಲ್ಲಿಗೆ ನಾನು ಹೋಗಿ ನನ್ನ ಇಷ್ಟಾರ್ಥವನ್ನು ಪಡೆದುಕೊಂಡು ಬರುತ್ತೇನೆಂದು ಹೇಳಲು ಆವಾಗ ನಮ್ಮ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯ, ಎಲೈ ಮುದ್ದು ಮಾರುತಿಯೇ, ನನ್ನದೊಂದು ವಚನವಿರುವುದು, ಅದನ್ನು ನೀನು ಪಾಲಿಸುವೆಯಾ ಎಂದು ಕೇಳಲು ಆಗ ನಮ್ಮ ಮುದ್ದು ಮಾರುತಿಯು ವಚನ ಬಿಟ್ಟನು. ಆಗ ನಮ್ಮ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು, ಎಲೈ ಮುದ್ದು ಮಾರುತಿಯೇ, ನೀನು ನಿನ್ನ ಗುರುವಾದ ಶ್ರೀರಾಮಚಂದ್ರನಲ್ಲಿಗೆ ಹೋಗಿ ನನಗೆ ಅಷ್ಟಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವನ್ನು ದಯಪಾಲಿಸಬೇಕು ದೇವ ಎಂದು ಕೇಳು ಎಂದು ಹೇಳಲು ಈ ಮಾತನ್ನು ಒಪ್ಪಿಕೊಂಡ ಮುದ್ದು ಮಾರುತಿಯು ತನ್ನ ದೇವರ ಶ್ರೀರಾಮಚಂದ್ರನಲ್ಲಿಗೆ ಬಂದು ಶ್ರೀರಾಮಚಂದ್ರನಿಗೆ ನಮಸ್ಕರಿಸಿ ಕುಳಿತುಕೊಳ್ಳಲು ಶ್ರೀರಾಮಚಂದ್ರನಿಗೆ ಸಂತೋಷವಾಯಿತು. ಆಗ ನಮ್ಮ ಶ್ರೀರಾಮಚಂದ್ರನ, ಎಲೈ ಸದ್ಭಕ್ತ ಶ್ರೇಷ್ಠನಾದ ಮುದ್ದು ಮಾರುತಿಯೇ, ನಿನಗಾವ ಆಭರಣ ಬೇಕು ಕೇಳಿಕೋ ಎಂದು ಹೇಳಲು ಆವಾಗ ನಮ್ಮ ಮುದ್ದು ಮಾರುತಿಯು, ನನಗಾವ ಆಭರಣವು ಬೇಡ, ನನಗೆ ಅಷ್ಟಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವನ್ನು ದಯಪಾಲಿಸಬೇಕು ದೇವ ಎಂದು ಪಾದಕ್ಕೆರಗಲು ಈ ಮಾತನ್ನು ಕೇಳಿದ ಶ್ರೀರಾಮಚಂದ್ರನ, ಎಲೈ ಮುದ್ದು ಮಾರುತಿಯೇ, ನಾನು ಈಗ ನಿರುತ್ವದಲ್ಲಿರುವುದರಿಂದ ಅದು ನನ್ನಿಂದ ಅಸಾಧ್ಯವಾಗಿದೆ. ಕಾರಣ ನೀನು ವಶಿಷ್ಠ ಗುರುಗಳಲ್ಲಿಗೆ ಹೋಗಿ ತಿಳಿದುಕೋ ಎಂದು ಹೇಳಲು ಕೂಡಲೇ ಮುದ್ದು ಮಾರುತಿಯು ವಶಿಷ್ಠ ಗುರುಗಳಲ್ಲಿಗೆ ಬಂದು ನಮಸ್ಕರಿಸಿ ಕುಳಿತುಕೊಳ್ಳಲು ವಶಿಷ್ಠ ಗುರುಗಳು ಬಂದ ಕಾರಣವೇನೆಂದು ಕೇಳಲು ಆವಾಗ ನಮ್ಮ ಮುದ್ದು ಮಾರುತಿಯು, ಏ ಸ್ವಾಮಿ ದಯಾನಿಧಿ, ನನಗೆ ಅಷ್ಟಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವನ್ನು ದಯಪಾಲಿಸಬೇಕು ದೇವ ಎಂದು ಪಾದಕ್ಕೆರಗಲು ಈ ಮಾತನ್ನು ಕೇಳಿದ ವಶಿಷ್ಠ ಗುರುಗಳು, ಎಲೈ ಮುದ್ದು ಮಾರುತಿಯೇ, ಎಲೈ ವಾಯುಪುತ್ರನೇ, ಇದು ನಿನಗೆ ನೆರವೇರಬೇಕಾದರೆ ನೀನು ಪಂಪ ಅವರ ಹೇಮಕೂಟಕ್ಕೆ ಹೋಗಿ ತುಂಗಭದ್ರ ಸ್ನಾನವನ್ನು ಮಾಡಿ ನಾರು ಮಡಿಯನ್ನುಟ್ಟು ಕೂಡಲೇ ಶ್ರೀ ವೀರಭದ್ರನ ಕುರಿತು ಘೋರವಾದ ತಪಸ್ಸನ್ನಾಚರಿಸು, ಅಲ್ಲಿ ನಿನಗೆ ಶ್ರೀ ವೀರಭದ್ರ ಪ್ರತ್ಯಕ್ಷನಾಗುತ್ತಾನೆಂದು ಹೇಳಲು ಈ ಮಾತನ್ನು ಒಪ್ಪಿಕೊಂಡ ಮುದ್ದು ಮಾರುತಿಯ ಪಂಪ ಅವರ ಹೇಮಕೂಟಕ್ಕೆ ಹೋಗಿ ತುಂಗಭದ್ರ ಸ್ನಾನವನ್ನು ಮಾಡಿ ನಾರು ಮಡಿಯನ್ನುಟ್ಟು ಶ್ರೀ ವೀರಭದ್ರನ ಕುರಿತು ಘೋರವಾದ ತಪಸ್ಸನ್ನಾಚರಿಸಲು ತಪಸ್ಸಿಗೆ ಮೆಚ್ಚಿತನಾಗಿ ಶ್ರೀ ವೀರಭದ್ರ ಪ್ರತ್ಯಕ್ಷನಾಗಿ, ಎಲೈ ಸದ್ಭಕ್ತ ಶ್ರೇಷ್ಠನಾದ ಮುದ್ದು ಮಾರುತಿಯೇ, ಎನ್ನನ್ನು ಕುರಿತು ತಪಸ್ಸನ್ನಾಚರಿಸಲು ಕಾರಣವೇನೆಂದು ಕೇಳಲು ಆವಾಗ ನಮ್ಮ ಮುದ್ದು ಮಾರುತಿಯ, ಏ ಸ್ವಾಮಿ ದಯಾನಿಧಿ, ನನಗೆ ಅಷ್ಟಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವನ್ನು ದಯಪಾಲಿಸಬೇಕು ದೇವ ಎಂದು ಪಾದಕ್ಕೆರಗಲು ಈ ಮಾತನ್ನು ಕೇಳಿದ ಶ್ರೀ ವೀರಭದ್ರನ ಮಾರುತಿಯ ಕರದಲ್ಲಿ ಅವನಿಷ್ಟಲಿಂಗವನ್ನು ಕೊಟ್ಟು ಇದನ್ನು ತ್ರಿಕಾಲದಲ್ಲಿ ಪೂಜಿಸುತ್ತಾ ಬಾ ಎಂದು ಹೇಳಲು ಅಂದಿನಿಂದ ಮಾರುತಿಯು ಶ್ರೀ ವೀರಭದ್ರನ ಪರಮ ಶಿಷ್ಯನಾದನು. ಒಂದಾನೊಂದು ದಿವಸ ಗೌತಮ ಮುನಿಯ ಆಶ್ರಯದಲ್ಲಿ ಶಿವ ಯೋಗಿಯು ತನ್ನಿಷ್ಟಲಿಂಗವನ್ನು ಕಳೆದುಕೊಂಡು ಹುಡುಕಿದರೂ ಸಿಗದೇ ಇದ್ದ ಪಕ್ಷದಲ್ಲಿ ಗಂಡು ಗತ್ತರೆ ಹಾಕಿಕೊಂಡು ಪ್ರಾಣವನ್ನು ತೆಗೆದುಕೊಳ್ಳುವ ಸಮಯಕ್ಕೆ ಜಗದ್ರಕ್ಷಕನಾದ ಪರಶಿವನು ಪ್ರತ್ಯಕ್ಷನಾಗಿ ಶಿವ ಯೋಗಿಯ ಇಷ್ಟಲಿಂಗವನ್ನು ಅವನಿಗೆ ಒಪ್ಪಿಸಿ ಹೊರಡುವ ಸಮಯಕ್ಕೆ ಗೌತಮ ಮುನಿಯು ಸರ್ವರಿಗೂ ಔತಣ ಸಮಾರಂಭವನ್ನು ಏರ್ಪಡಿಸಲು ಸರ್ವರು ಔತಣ ಸಮಾರಂಭವನ್ನು ಮುಗಿಸಿ ಹೊರಡುವ ಸಮಯದಲ್ಲಿ ಜಗದ್ರಕ್ಷಕನಾದ ಪರಶಿವನ ಸಮ್ಮುಖದಲ್ಲಿ ಈ ಮುದ್ದು ಮಾರುತಿಯು ಗಾಯನ ಮಾಡಲು
ಇದನ್ನು ನೋಡಿದ ಜಗತ್ ರಕ್ಷಕನಾದ ಪರಶಿವ ಮೂರ್ತಿಯು ಸಂತೋಷ ಭರಿತನಾಗಿ, ಎಲೈ ಮುದ್ದು ಮಾರುತಿಯೇ, ಇದೇ ರಾಗ ಗೀತೆಗಳಿಂದ ನಮ್ಮನ್ನು ಕೈಲಾಸಕ್ಕೆ ಬಿಟ್ಟು ಬಾ ಎಂದು ಹೇಳಲು ಈ ಮಾತನ್ನು ಒಪ್ಪಿಕೊಂಡ ಮುದ್ದು ಮಾರುತಿಯ ಒಂದು ಹೆಗಲ ಮೇಲೆ ಪರಮೇಶ್ವರನನ್ನು, ಮತ್ತೊಂದು ಹೆಗಲ ಮೇಲೆ ಪಾರ್ವತಾ ದೇವಿಯರನ್ನು ಕುಳ್ಳಿರಿಸಿಕೊಂಡು ಅದೇ ರಾಗ ಗೀತೆಗಳನ್ನು ಹಾಡುತ್ತಾ ಕೈಲಾಸ ಮಾರ್ಗವಾಗಿ ಹೊರಟನ. ಹೀಗೆಯೇ ಹೋಗುತ್ತಿರುವಾಗೆ ಮಾರುತಿಗೆ ದಾರಿ ಮಧ್ಯದಲ್ಲಿ ಲಿಂಗ ಪೂಜೆಯ ವೇಳೆಯಾಗಲು ಕೂಡಲೇ ಶಿವ ಪಾರ್ವತಿಯರನ್ನು ಕೆಳಗಿಳಿಸಿ, ಏ ಸ್ವಾಮಿ ದಯಾನಿದ್ದೆ, ನನಗೆ ಲಿಂಗ ಪೂಜೆಯ ವೇಳೆಯಾಗಿದೆ, ನಾನು ಪಂಪಾವರ ಹೇಮಕೂಟಕ್ಕೆ ಹೋಗಿ ತುಂಗಭದ್ರ ಸ್ನಾನವು ಮಾಡಿ ನಾರು ಮಡಿಯನ್ನುಟ್ಟು ಶಿವ ಪೂಜೆಯನ್ನು ಮುಗಿಸಿಕೊಂಡು ಬರುವೆನು, ನನಗೆ ಅಪ್ಪಣೆ ಕೊಡಿ ಎಂದು ಪದಕ್ಕೆರಗಲ. ಕೇಳಿದ ಜಗತ್ ರಕ್ಷಕರಾದ ಪರಶಿವ ಮೂರ್ತಿಯು ತುದುನಕ್ಕು, ಎಲೈ ಮುದ್ದು ಮಾರುತಿಯೇ, ಲಿಂಗಮಯನಾದ ನಾನೇ ನಿನ್ನ ಹತ್ತಿರ ಇರುವಾಗ ನಿನಗೆ ಲಿಂಗ ಪೂಜೆ ಬೇಡವೆಂದು ಹೇಳಲು ಆವಾಗ ನಮ್ಮ ಮುದ್ದು ಮಾರುತಿಯು, ಲಿಂಗಮಯನಾದ ನೀವೇ ನನ್ನ ಹತ್ತಿರವಿದ್ದರೆ ನನ್ನ ಗುರುವಿನ ಅಪ್ಪಣೆಯಂತೆ ನಾನು ಲಿಂಗ ಪೂಜೆಯನ್ನು ಮಾಡಬೇಕೆಂದು ಹೇಳಲು ಆಗ ನಮ್ಮ ಜಗತ್ ರಕ್ಷಕನಾದ ಪರಶಿವ ಮೂರ್ತಿಯು, ನಿನ್ನ ಗುರುವಿನ ತಂದೆ ನಾನೇ ನಿನ್ನ ಬಳಿ ಇರುವಾಗ ನಿನಗೆ ಶಿವ ಪೂಜೆ ಬೇಡವೆಂದು ಹೇಳಲು ಈ ಮಾತನ್ನು ಕೇಳಿದ ಮುದ್ದು ಮಾರುತಿಯು, ನನ್ನ ಗುರುವಿನ ತಂದೆ ನೀವಾದರೂ ಸರಿ, ನನ್ನ ಗುರುವಿನ ಆಜ್ಞೆಯನ್ನು ನಾನು ಎಂದೂ ಮೀರುವುದಿಲ್ಲವೆಂದು ಹೇಳಿ ಪರಶಿವನ ಅಪ್ಪಣೆಯ ಪಡೆಯದೆ ಅವನ ಮಾತನ್ನು ಮೀರಿ ಪಂಪಾವರ ಹೇಮಕೂಟಕ್ಕೆ ಹೊರಡಲು ಇದರಿಂದ ಕೋಪಗೊಂಡ ಜಗತ್ ರಕ್ಷಕನಾದ ಪರಶಿವ ಮೂರ್ತಿಯು ಮಾರುತಿಯ ಕರದಲ್ಲಿದ್ದ ಅವನಿಷ್ಟ ಲಿಂಗವನ್ನು ದಾರಿ ಮಧ್ಯದಲ್ಲಿ ಅವನಿಗೆ ಗೊತ್ತಾಗದಂತೆ ಸೆಳೆದುಕೊಂಡನು. ಮುದ್ದು ಮಾರುತಿಯು ಪಂಪಾವರ ಹೇಮಕೂಟಕ್ಕೆ ಹೋಗಿ ತುಂಗಭದ್ರೋ ಸ್ನಾನವನ್ನು ಮಾಡಿ ನಾರು ಮಡಿಯನ್ನುಟ್ಟು ಶಿವ ಪೂಜೆಗೆ ಕುಳಿತುಕೊಂಡು ತನ್ನ ಕರಡಿಗೆಯನ್ನು ಬಿಚ್ಚಿ ನೋಡುವಲ್ಲಿ ಅಲ್ಲಿ ಲಿಂಗವಿಲ್ಲದಿರಲು ಮಾರುತಿಗೆ ದಿಗ್ಭ್ರಮೆಯಾಯಿತು. ಆವಾಗ ನಮ್ಮ ಮುದ್ದು ಮಾರುತಿಯು ತುಂಗಭದ್ರೆಯೋಳು ಏನಾದರೂ ಸಿಡಿದು ಹೋಗಿರಬಹುದೆಂದು ತುಂಗಭದ್ರೆಯ ನೀರನ್ನು ಹುಗ್ಗಿ ಹುಗ್ಗಿ ನೋಡಲು ಅಲ್ಲಿಯೂ ಲಿಂಗ ಸಿಗಲಿಲ್ಲ. ಬ್ರಹ್ಮಾಂಡದೊಳಗೆ ಏನಾದರೂ ಅಡಗಿಕೊಂಡಿರಬಹುದೆಂದು ಬ್ರಹ್ಮಾಂಡವನ್ನೇ ಜಿಗಿದು ಹೋಳು ಮಾಡಿ ನೋಡಲು ಅಲ್ಲಿಯೂ ಲಿಂಗ ಸಿಗಲಿಲ್ಲ. ಬೆಟ್ಟ ಗುಡ್ಡಗಳಲ್ಲೇನಾದರೂ ಅಡಗಿಕೊಂಡಿರಬಹುದೆಂದು ಬೆಟ್ಟ ಗುಡ್ಡಗಳನ್ನು ಕುಟ್ಟಿ ಪುಡಿ ಪುಡಿ ಮಾಡಿ ನೋಡಲು ಅಲ್ಲಿಯೂ ಲಿಂಗ ಸಿಗಲಿಲ್ಲ. ಆವಾಗ ನಮ್ಮ ಮುದ್ದು ಮಾರುತಿಯು ಇನ್ನು ವಿಧಿ ಇಲ್ಲವೆಂದು ತಿಳಿದು ಕೂಡಲೇ ಶ್ರೀ ವೀರಭದ್ರನ ಕುರಿತು ಘೋರವಾದ ತಪಸ್ಸನ್ನು ಆಚರಿಸಲು ಇವನ ತಪಸ್ಸಿಗೆ ಮೆಚ್ಚಿತನಾಗಿ ಶ್ರೀ ವೀರಭದ್ರ ಪ್ರತ್ಯಕ್ಷನಾಗಿ, ಎಲೈ ತದ್ಭಕ್ತ ಶ್ರೇಷ್ಠನಾದ ಮುದ್ದು ಮಾರುತಿಯೇ, ನನ್ನನ್ನು ಕುರಿತು ತಪಸ್ಸನ್ನು ಆಚರಿಸಲು ಕಾರಣವೇನೆಂದು ಕೇಳಲು ಆವಾಗ ನಮ್ಮ ಮುದ್ದು ಮಾರುತಿಯ, ಸದ್ಗುರು ಶ್ರೇಷ್ಠನಾದ ಶ್ರೀ ವೀರಭದ್ರನೇ, ನೀನು ದೊರಕಿಸಿಕೊಟ್ಟಂತ ಎಂದಿಷ್ಟ ಲಿಂಗವು ಮಾಯವಾಗಿರುವುದು, ಅದನ್ನು ಪುನಃ ನನಗೆ ದೊರಕಿಸಿಕೊಟ್ಟು ನನ್ನನ್ನು ಉದ್ಧಾರ ಮಾಡಬೇಕು ದೇವ ಎಂದು ಪದಕ್ಕೆರಗಲು ಈ ಮಾತನ್ನು ಕೇಳಿದ ಶ್ರೀ ವೀರಭದ್ರನ, ಎಲೈ ಮುದ್ದು ಮಾರುತಿಯೇ, ನೀನಿನ್ನು ಹೆದರಬೇಡ, ಇನ್ನು ಮುಕ್ಕಾಲು 3 ಗಳಿಗೆಯೊಳಗಾಗಿ ನಿನ್ನಿಷ್ಟ ಲಿಂಗವನ್ನು ನಿನಗೆ ತಂದು ಒಪ್ಪಿಸುತ್ತೇನೆಂದು ಶಪಥವನ್ನು ಮಾಡಿ ತನ್ನ ಅಗ್ನಿ ನೇತ್ರವನ್ನು ತೆಗೆದ ಮಾರುತಿಯ ಇಷ್ಟ ಲಿಂಗವನ್ನು ಹುಡುಕಿ ತರಲು ತಿಳಿಸಲು ಆ ಅಗ್ನಿ ನೇತ್ರವು ಬ್ರಹ್ಮಾಂಡವನ್ನು ದಹಿಸಿ ಹಚ್ಚಿದೆ. ಈ ವಿಷಯವು ಜಗನ್ಮಾತೆಯಾದ ಪಾರ್ವತಾ ದೇವಿಗೆ ತಿಳಿಯಲು ಕೂಡಲೇ ಜಗನ್ಮಾತೆಯಾದ ಪಾರ್ವತಾ ದೇವಿಯು ತನ್ನ ಪತಿಯಾದ ಶಂಕರನ ಬಳಿಗೆ ಬಂದು, ಎಲೈ ಶಂಭುವೆ, ಮಾರುತಿಯ ಇಷ್ಟ ಲಿಂಗವನ್ನು ಹುಡುಕಿ ತರಲು ಶ್ರೀ ವೀರಭದ್ರನು ಅವನ ಅಗ್ನಿ ನೇತ್ರವನ್ನು ಕಳಿಸಿಕೊಟ್ಟಿರುವನು. ಆ ಅಗ್ನಿ ನೇತ್ರವು ಬ್ರಹ್ಮಾಂಡವನ್ನು ದಹಿಸಿ ಹಚ್ಚಿದೆ ಎಂದು ಹೇಳಲು ಈ ಮಾತನ್ನು ಕೇಳಿದ ಜಗತ್ ರಕ್ಷಕನಾದ ಪರಶಿವ ಮೂರ್ತಿಯು ಕೋಪರುಡನಾಗಿ ಕೂಡಲೇ ತನ್ನ ಅಗ್ನಿ ನೇತ್ರವನ್ನು ತೆಗೆದು ಶ್ರೀ ವೀರಭದ್ರನ ಅಗ್ನಿ ನೇತ್ರದೊಡನೆ ಘೋರವಾದ ಕಾಳಗವನ್ನು ಮಾಡುವಾಗಿ ತಿಳಿಸಲು ಆ 2 ಅಗ್ನಿ ನೇತ್ರಗಳು ಘೋರವಾದ ಕಾಳಗವನ್ನು ಮಾಡುತ್ತಿರುವಾಗೆ ಪ್ರಪಂಚವೇ ದಹಿಸಿ ಹಚ್ಚಿತು. ಆಗ ಜಗನ್ಮಾತೆಯಾದ ಪಾರ್ವತ